ಗಾಯ್ಸ್ ಬೆಳಗ್ಗೆ 5 ಗಂಟೆಗೆ ಟ್ರೆಕ್ ಹೋಗ್ತಾ ಇದೀವಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಸಖತ್ತಾಗಿರುತ್ತೆ ಸನ್ರೈಸ್. ವೆಯ್ಟ್ ಮಾಡಿ ಗಾಯ್ಸ್. ಅಂತೂ ಇಂತೂ ಬಂಡಾಜೆ ಹಿಲ್ಸ್ ಟ್ರೆಕ್ ಹೋಗ್ತಾ ಇದ್ದೀವಿ. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಗಾಡಿನ ಸ್ವಲ್ಪ ಹಿಂದ್ಗಡೆನೆ ಬಿಟ್ವಿ, ಹತ್ತಾ ಇಲ್ಲ ಅಂತ. ಇವಾಗ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು 500 ಮೀಟರ್ಸ್ ಅಷ್ಟೇ. ರಾಣಿ ಜೆರಿ ಪಾಯಿಂಟ್ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಅಲೋ ಮಾಡ್ತಿಲ್ಲ ಅದು, ಮತ್ತೆ ರಿಸ್ಕಿ ಇರುತ್ತೆ. ಇಲ್ಲೇ ಚೆನ್ನಾಗಿದೆ, ನೋಡ್ಬೋದು ನೀವು ರೋಡ್ ಎಲ್ಲ ಹೆಂಗಾಗಿದೆ ಅಂತ. ನಾವು 3 ಜನ ಹೋಗ್ತಿದ್ವಿ. ನಮ್ಮ ಜೊತೆ ಬಂದಿರೋ ಇಬ್ರು ಅಲ್ಲೇ ನಮ್ಮ ಗಾಡಿ ಹತ್ರ ಇರ್ತಾರಂತೆ. ಅವ್ರದ್ದು ಇದಿಲ್ಲ, ಟಿಕೆಟ್ ಇಲ್ಲ. ಲಶ್ ಗ್ರೀನ್ ಫಾರೆಸ್ಟ್ ಒಳಗಡೆಯಿಂದ ಬರ್ತಾ ಇದ್ದೀವಿ. ಎಂಟ್ರಿ ಪಾಯಿಂಟ್ ಅಲ್ಲಿತ್ತು. ಅಲ್ಲಿ ಗಾಯ್ಸ್ ಇನ್ನೊಂದು ಸ್ವಲ್ಪ ದೂರ ಹೆಂಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ. ಅಲ್ಲಿ ಫಾರೆಸ್ಟರ್ಸ್ ಇರ್ತಾರೆ, ಅವ್ರ ಹತ್ರ ನಮ್ಮ ಟಿಕೆಟ್ ತೋರಿಸ್ಬಿಟ್ಟು ಹೋಗ್ಬೇಕಷ್ಟೆ. ಹೇಗಿರುತ್ತೆ ನೋಡೋಣ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಟ್ರೆಕ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತೆಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕನ್ನಡ ನುಡಿ ಗಾಯ್ಸ್ ನೋಡಿ, ಮರ ಎಷ್ಟು ಚೆನ್ನಾಗಿದೆ. ವಾವ್, ಈ ಥರ ಇಬ್ಬನಿ ಮಿಡಲಲ್ಲಿ ಪರಿಸರಗಳ ನಡುವೆ ನಡ್ಕೊಂಡು ಹೋಗೋದೇ ಚಂದ. ಬೆಳಗ್ಗೆ ಎದ್ದು ಬನ್ನಿ, ಎಕ್ಸಸೈಸ್ ಆಗುತ್ತೆ. ಬೆಂಡೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳಕ್ ಅಸಾಧ್ಯ. ಹೌದು ನೋಡಿ ಗಾಯ್ಸ್, ಪರಿಸರ. ಕಿಲೋಮೀಟ್ರಾ? 18 ಕಿಲೋಮೀಟರ್ ಆಗುತ್ತೆ. 18 ಕಿಲೋ. ಎಷ್ಟು ತಗೋಬೋದು ನಮಗೆ ಹೋಗಿ ಬರೋಕ್ಕೆ? 1.5 ಗಂಟೆಯಿಂದ ಹಿಡಿದು 7 ಗಂಟೆ ತನಕ ಆಗುತ್ತೆ. ನಾವು ಸ್ಲೋ ಆಗಿ ನೋಡಿದ್ರೆ ಲೇಟ್ ಆಗುತ್ತೆ. ನೀವು ಯಾವ ಥರ ಹೋಗ್ತಿರೋ ನಿಮ್ಮ ಅದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ಡಿಪೆಂಡ್. ಅಂದರೆ ನಮ್ಮ ಒಂದು ಟಿಕೆಟ್ ಎಕ್ಸ್ಟ್ರಾ ಇದೆ, ಒಬ್ಬ ಬಂದಿಲ್ಲ. ಅದನ್ನೇನು ಮಾಡಬಹುದು? ಏನು ಮಾಡೋದು? ಕ್ಯಾನ್ಸಲ್ ಮಾಡಿ ರೀಫಂಡ್ ತಗೊಳ್ಬೋದಾ? ಕ್ಯಾನ್ಸಲ್ ಇಲ್ಲ ಬೇರೆಯವರಿಗೆ ಎಕ್ಸ್ಚೇಂಜ್ ಮಾಡ್ಬೋದಾ? ಇಲ್ಲ, ಆ ಥರ ಏನು ಏನೂ ಇಲ್ವಾ? ಅದು ನೀವು ಈಗ ಎಕ್ಸ್ಟ್ರಾ ಮತ್ತೊಬ್ರು ಬಂದ್ರೆ ಇನ್ನೊಬ್ರು ಬಂದ್ರೆ ಅವರಿಗೆ ಹೆಲ್ಪ್ ಅದೇ ಆಗುತ್ತಲ್ಲ. ಇಲ್ಲ, ಅವರೇ ಬುಕ್ ಆದ್ರೆ ಅಷ್ಟೇ ಹೋಗ್ಬೇಕು. 4 ಜನ ಇದ್ವಿ, ಒಬ್ಬ ಬಂದಿಲ್ಲ. ನೀವೇನು ಟಿಕೆಟ್ ಮಾಡಿ 24 ಗಂಟೆ ಒಳಗೆ ನೀವು ರಿಫಂಡ್ಗೆ ನೀವು ಮೆಸೇಜ್ ಹಾಕ್ಬೇಕು. ಓಕೆ. ಈ ಕಡೆ ಮೇಲೆ ಹೋಗೋದಲ್ಲಿ ಅದು ರಾಣಿಜೇರಿ ವ್ಯೂ ಪಾಯಿಂಟ್. ಇಲ್ಲಿ ಹೋಗ್ಬೋದಾ? ಚೆನ್ನಾಗಿದೆಯಾ? ಆ ವ್ಯೂ ಪಾಯಿಂಟ್ 100 ಮೀಟ್ರು. ಹಾಂ, ನೀವು ಈ ಕಡೆ ಹೋಗಿ ಬನ್ನಿ. ಆಮೇಲೆ ನೀವು 4 ಜನನು ಹೌದು. ನಿಮ್ಮ ಐಡಿ ಕಾರ್ಡ್ ಕೊಡಿ. 3 ಜನ ಇದ್ದೀವಿ. ಗಾಯ್ಸ್ ಇಲ್ಲಿ ಈ ಕಡೆಯಿಂದ ಹೋಗಬೇಕು. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಬಳ್ಳಾಯರಾಯನ ದುರ್ಗ ಆ್ಯಂಡ್ ಬಂಡಾಜೆ ಫಾಲ್ಸ್ ಹೋಗುವ ದಾರಿ ಅಂತ ಇದೆ. ಇಲ್ಲಿಂದ ಹೋಗಬೇಕು. ಇಲ್ಲಿ ಹಾಕಿದ್ದಾರೆ ಏನೇನು ಅಂತ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹಾಕಿದ್ದಾರೆ, ಇದು ನೋಡ್ಕೊಬೋದು ನೀವು. ಕರೆಕ್ಟಾಗಿ ಹಾಕಿದ್ದಾರೆ. ಇಲ್ಲಿ ಇರ್ತಾರೆ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಫಾರೆಸ್ಟ್ ಅವರು. ಆ್ಯಂಡ್ ಈ ಕಡೆ ನೀವು ಬೇಕಾದರೆ ಏನು ಟಿಕೆಟ್ ಏನು ಬೇಡ. ಇದು ರಾಣಿಜೇರಿ ವ್ಯೂ ಪಾಯಿಂಟ್ ಅಂತ. ಇಲ್ಲಿ ಏನು ನೀವು ಟಿಕೆಟ್ ಇಲ್ಲ, ಬರೀ ರಾಣಿಜೇರಿ ವ್ಯೂ ಪಾಯಿಂಟ್ ನೋಡಬೇಕು ಅಂತ ಅಂದರೆ ಇಲ್ಲಿಂದ ಹೋಗ್ಬೋದು. ಇಲ್ಲೊಂದು 100 ಮೀಟರ್ ಅಷ್ಟೇ ಇರೋದು ವ್ಯೂ ಪಾಯಿಂಟ್ಗೆ. ಇಲ್ಲಿ ಹಾಕಿದ್ದಾರೆ, ನೀವು ತೋರಿಸ್ತಾ ಇದ್ದೀನಿ ಬೇಕಾದರೆ. ರಾಣಿಜೇರಿ ವ್ಯೂ ಪಾಯಿಂಟ್ಗೆ ದಾರಿ ಅಂತ. ಇಲ್ಲಿ ಟಿಕೆಟ್ ಇಲ್ಲ ಅಂದರೂ ಹೋಗ್ಬೋದು. ನಾವು ಇಲ್ಲಿ ಹೋಗ್ತಾ ಇಲ್ಲ ಇವಾಗ ಯಾಕಂದರೆ ಇಲ್ಲಿ ಹೋಗ್ಬಿಟ್ರೆ ಲೇಟ್ ಆಗುತ್ತೆ. ಬರ್ತಾ ಏನಾದರೂ ಟೈಮ್ ಇದ್ದರೆ, ನಮಗೆ ಟಯರ್ಡ್ ಆಗಿಲ್ಲ ಅಂದರೆ ಇಲ್ಲಿ ಹೋಗ್ತೀವಿ ಅಷ್ಟೆ. ಬಲ್ಲರಾಯಣ ಅಲ್ಲ, ಕೋಟೆಗೆ ದಾರಿ ಅಂತ ಇದೆ. ಬೋರ್ಡ್ ಹಾಕಿದಾರ ಅಲ್ಲಿ? ನೋಡಿದೆ ಆ ತರ ಸಣ್ಣದೊಂದು. ಅದು ಸೀದಾ ರೈಟ್ ಹೋಗಿ ಒಂದು 3 ಕಿಲೋಮೀಟರ್ ಹೋಗ್ತಿದ್ದಂಗೆ ಲೆಫ್ಟ್ ಕಟ್ ಆಗುತ್ತೆ. ಅದು ಕೋಟೆಗೆ ಹೋಗುತ್ತೆ. ಓಕೆ. ಕೋಟೆಗೆ ಹೋಗ್ಬಿಡಿ, ಸೀದಾ ಬಂಡೇಜಾಗ ಹೋಗಿ ಹಾ. ಲೊಕೇಶನ್ ಹಾಕಿ ಬಂಡೇಜ ಅಂತೇಳಿ. ನೀವೇ ಫಸ್ಟ್ ಈಗ ಹೌದಾ? ಹಂಗಾಗಿ ಹೇಳ್ತಿರೋದು. ಆಮೇಲೆ ಗೈಡ್ಗಳು ಬರ್ತಾರೆ, ಹೋಗ್ತಾ ಇರಿ ನಿಧಾನಕ್ಕೆ. ಬರ್ತಾರಲ್ವಾ? ಓಕೆ, ಥ್ಯಾಂಕ್ ಯು ಸರ್.
ಇದು ವಾಪಸ್ ಬರುವಾಗ ಅವ್ರು ಹೇಳಿದ್ರು ಸೈನ್ ಮಾಡೇ ಹೋಗ್ಬೇಕಂತೆ, ಯಾಕಂದ್ರೆ ಯಾರಾದ್ರೂ ಮಿಸ್ ಆದ್ರೆ ಅಂತ ಏನೋ ಇರುತ್ತೆ ಮೇ ಬಿ. ನೋಡಿ ವ್ಯೂಸ್ ಎಷ್ಟು ಚೆನ್ನಾಗಿದೆ, ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಫಾಗ್ ಇದೆ ಈ ಟೈಮ್. ಏನು ಒಂಚೂರು ಮಳೆ ಇಲ್ಲಪ್ಪ, ಅದೇ ನನ್ ಖುಷಿ. ಅಲ್ಲಿ ಮೇಲ್ಗಡೆ ಗೊತ್ತಿಲ್ಲ, ಬಂದ್ರೆ ಬರ್ಲಿ, ಬಟ್ ವ್ಯೂಸ್ ಮಾತ್ರ ಇಲ್ಲಿ ಒಳಗಡೆ ಒಳ್ಳೆ ಡೆನ್ಸ್ ಫಾರೆಸ್ಟ್ ಒಳಗೆ ಹೋದಂಗ ಆಗುತ್ತೆ. ಹೋಗ್ತಾ ಇದೀವಿ. ನಾವೇ ಫಸ್ಟ್ ಬಂದಿರೋದಂತೆ, 6:30 ಬಂದಿದ್ದೀವಿ, ಯಾರಿಲ್ಲ, ನಾವೇ ಫಸ್ಟ್ ಇಲ್ಲಿಗೆ ಬಂದಿರೋದು. ಹಿಂಗಿದೆ ನೋಡಿ ಗೈಸ್, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಬೋರ್ಡಲ್ಲಿ ನೋಡೋಣ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗುತ್ತೆ. ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಕರೆಕ್ಟಾಗಿ ನಿಮಗೆ ಸೂಚನಾ ಫಲಕ ಎಲ್ಲ ಹಾಕಿದ್ದಾರೆ, ಕರೆಕ್ಟಾಗಿ ಹೋಗ್ಬೋದು. ಬಲ್ಲರಾಯಣ ದುರ್ಗ ಆ್ಯಂಡ್ ಬಂಡಾಜೆ ಫಾಲ್ಸ್ಗೆ ಹೋಗುವ ಪ್ರವಾಸಿಗರು. ಕೋಟೆಗೆ ದಾರಿ ಇದು, ಈ ಕಡೆ ಓಕೆ. ಹಿಂಗೆ ಹೋಗ್ಬೇಕು. ಕೋಟೆಗೆ ದಾರಿ ಅಂದರೆ ನಿಮ್ಗೆ ಬಳ್ಳಾರಾಯಣ ಇದರಲ್ಲಿ ಫೋರ್ಟ್ ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ ಅಂತ, ಅದನ್ನು ತೋರಿಸ್ತೀನಿ. ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಹೋಗ್ಬೇಡಿ, ಮತ್ತು ಇದು ಪ್ರೈವೇಟ್ ತ್ರಿಪಾಠಿ ಗ್ರೂಪ್ದು. ಹಿಂಗೆ ಹೋದರೆ ಇಲ್ಲೆಲ್ಲ ಹತ್ಕೊಂಡು ಹೋಗ್ಬೇಕು. ನಮ್ಮ ಹುಡುಗ ಹೋಗ್ತಿದ್ದಾನೆ ನೋಡಿ, ಹಿಂಗೆ ಹತ್ಕೊಂಡು ಹೋದ್ರೆ ಈಗಲೇ ಸುಸ್ತಾಗ್ತಿದೆ. ಇನ್ನ ಸ್ವಲ್ಪ ಇಲ್ಲಿ ಮಂಗಗಳು ಇದೆ, ಇದೆಲ್ಲ ದಾಟ್ಕೊಂಡು ಹೋಗ್ಬೇಕು. ಹೆದ್ರೋದ ಮರ, ಈಗ ಅಕ್ಕಿ ಕುಗ್ತದೆ, ಇವ್ ಸೀಟಿ ಹೊಡೆದ್ ನೋಡಲ್ರಿ, ಮತ್ತೆ ಈ ಹೊಡಿತಿದ್ದೆ ಅಂದ್ಕೊಂಡೆ. ಗುರು ಹೆಂಗಿದೆ ಗೊತ್ತಾ, ಯಾರೂ ಇಲ್ಲ, ನಾವು ಅಷ್ಟೇ ಜನ ಇದ್ದೀವಿ. ಗಾಯ್ಸ್ ಸೇ ಹಲೋ. ಬಾಯ್. ಹೌದಾ, ಹಿಂಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಮಿಡ್ಲಲ್ಲಿ ಈ ಥರ ಮರ ಎಲ್ಲ ಬಿತ್ಕೊಂಡಿದೆ, ಹುಷಾರಾಗಿ ನೋಡ್ಕೊಂಡು ಹೋಗಿ. ಹಿಂಗೆ ಬಕ್ಕೊಂಡು ಹೋಗ್ತೀನಿ ಈಗ. ಬಂಡೆಗಳ ಸಾಲಿದೆ, ಈಗ ಈ ಕೆಳಗೆ ಇಳ್ಕೊಂಡು ಹೋಗ್ಬೇಕು ಹಿಂಗೆ. ಫ್ರೆಶ್ ವಾಟರ್ ಬರ್ತಿದೆ ನೋಡಿ ಮೇಲಿಂದ, ಗುಡ್ಡದ ವಾಟರ್. ಮತ್ತೆ ಯಾಕೆ ಬಿಸ್ಲೇರಿ ತಗೊಬಂದೆ? ಬಿಸ್ಲರಿ ಯಾವ್ದಕ್ಕೂ ಇರ್ಲಿ ಅಂತ, ಇದು ಇರುತ್ತೆ ಅಂತ ಗೊತ್ತಿರ್ಲಿಲ್ಲಲ್ಲ ನಮ್ಗೆ. ನೋಡಿ ಈಗ ನೀರ್ ಬರ್ತದೆ. ಈ ಟ್ರೆಕ್ಕಿಂಗ್ ಒಳ್ಳೆ ಮಾಡಿ. ಓ ಗಾಯ್ಸ್ ನೋಡಿ, ಇಲ್ಲಿ ಯಾವ ತರ ಹತ್ಕೊಂಡು ಹೋಗ್ಬೇಕೀಗ, ಭಾರಿ ಕಷ್ಟ ಇದೆ. ಕಷ್ಟ ಇಲ್ಲ, ಹತ್ಬೇಕು, ನಮ್ಮಂತ ಪ್ರಾಯದವ್ರು ಹತ್ತದೆ ಯಾರು ಹತ್ತಾರೆ? ಎಲ್ಲ ನೀರ್ ಬರ್ತದೆ. ಗಾಯ್ಸ್ ಟ್ರೆಕ್ಕಿಂಗ್ ಶೂ ಮಾತ್ರ ಇಲ್ಲಿ ಕಂಪಲ್ಸರಿ, ಹೆವಿ. ವಾಟರ್ ಬರ್ತಾ ಇದೆ, ಇಲ್ಲಿ ಕೆಳಗಿಂದ ಬಂದ್ವಿ, ಸ್ಟೀಫ್ ಇದೆ, ಸ್ವಲ್ಪ ಹುಷಾರಾಗಿ ಬರಬೇಕು. ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಬಂದ್ರೆ ತುಂಬ ಕಷ್ಟ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಬನ್ನಿ, ಸೇಫಾಗಿ ಬನ್ನಿ ಸ್ವಲ್ಪ ಅಷ್ಟೇ. ಗಾಯ್ಸ್ ನೋಡಿ ನೀರ್ ಹೆಂಗ್ ಹಾರ್ತಿದೆ ಅಂತ, ಕಡೆಯಿಂದ ಜಲೋತ್ಪತ್ತಿ ಹಿಂಗೆ ಬರ್ತಾ ಇದೆ, ಚೆನ್ನಾಗಿದೆ. ಇಲ್ಲಿಂದ ಬಂದ್ವಿ, ಹಿಂಗ್ಮೇಲೆ ಮತ್ತೆ ಹತ್ಬೇಕು, ಹಿಂಗೆಲ್ಲ ಹೋಗ್ಬೇಕು ಗಾಯ್ಸ್. ಈಗ ಒಂದು ಎಷ್ಟು ಕಿಲೋಮೀಟ್ರ್ ಆಗಿರ್ಬೋದು ಇಲ್ಲಿ ತನಕ? 1 ಕಿಲೋಮೀಟ್ರ್ ಆಯ್ತು ಅನ್ಸುತ್ತೆ ಅಷ್ಟೇ. ಹಿಂಗೆ ನಾವು 9 ಕಿಲೋಮೀಟ್ರ್ ಮೇಲೆ ಹತ್ಬೇಕು, ಹಂಗೆ 9 ಕಿಲೋಮೀಟ್ರ್ ಕೆಳಗೆ ಇಳಿಬೇಕು. ಕಡೆ ಬಂದ್ವಿ ಇವಾಗ ವ್ಯೂಸ್ ಹಿಂಗಿದೆ, ತೋರಿಸ್ತೀನಿ ಗಾಯ್ಸ್. ಇಲ್ಲಿಂದ 1 ಕಿಲೋಮೀಟ್ರ್ ಬಂದ್ವಿ ಅಷ್ಟೇ, ಈ ತರ ಇದೆ ವ್ಯೂ, ನೋಡ್ಬೋದಾ? ಜಸ್ಟ್ 3 ಜನ ಇದ್ದೀವಿ, ಜನನೇ ಇಲ್ಲ ಗಾಯ್ಸ್, ನಾವೇ ಇಲ್ಲಿ ಕಾಡಲ್ಲಿ ಇರೋದು ನಾವೇ.
ಗಾಯ್ಸ್ ಹಿಂಗೆ ಹೋಗ್ಬೇಕು. ಹೋಗಿ ನೋಡ್ತಾ ಇರ್ಬೋದು, ಫಾಗ್ ತುಂಬ ಫಾಗ್ ಇದೆ ಇವತ್ತಂತೂ. ಮಳೆ ಇಲ್ಲ, ಅದೇ ಖುಷಿ. ಮುಂದೆ ಫಾಗ್ ಇದೇ ಥರ ಇದ್ದರೆ ನಾವು ರೈನ್ ಕೋಟ್ ಹಾಕೋಬೇಕಾಗತ್ತೆ. ರೈನ್ ಕೋಟ್ ಹಾಕೊಂಡು ಹೋಗ್ತೀವಿ. ನಿಮಗೆ ಫುಲ್ ಈಗ ನೆಕ್ಸ್ಟ್ ಬರೋದು ಬಳ್ಳಾರಾಯನ ದುರ್ಗ ಹಿಲ್ ಸ್ಟೇಷನ್ ಆ್ಯಂಡ್ ಫೋರ್ಟು. ಆ ಕೋಟೆ ಎಲ್ಲ ತೋರಿಸ್ತೀನಿ. ಅದು ಅರ್ಧ ಇರುತ್ತೆ, ಐ ಥಿಂಕ್ ಅಲ್ಲಿ ಹೋಗಿ ಹೇಳ್ತೀನಿ.